Good afternoon, everyone. Welcome back to Takshara Academy. So in the last class, we are discussing about vector algebra chapter. That is the geometry first chapter. Again, geometry a second chapter, three-dimensional geometry. So now first year ali introduction to three-dimensional geometry ಬಗ್ಗೆ ನೋಡಿದ್ವಿ. So ಈಗ ನಾವೇನ್ ಮಾಡ್ತಾ ಹೋಗೋಣ, ತ್ರೀ ಡೈಮೆನ್ಷನಲ್ ಜಾಮೆಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿದೆ ತ್ರೀ ಡೈಮೆನ್ಷನಲ್ ಜಾಮೆಟ್ರಿ ಅಂದ್ರೆ ಏನಂತ ಹೇಳಿ. ಸೊ ಇಲ್ಲಿ ತ್ರೀ ಆಕ್ಸಿಸ್ ಇರ್ತದೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಆರ್ ಸೊ ಇಲ್ಲಿ ತ್ರೀ ಪ್ಲೇನ್ಸ್ ಏನಾಗಿರ್ತವೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ತ್ರೀ ಪ್ಲೇನ್ಸ್ ಏನಾಗಿರ್ತವೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಾಗಿ ನಾವು ಪಾಯಿಂಟ್ ನ ಲೊಕೇಟ್ ಮಾಡಬಹುದು ಅಂತ ಹೇಳಿ. ನೀವು ಫಸ್ಟ್ ಇಯರ್ ಅಲ್ಲಿ ಇನ್ ಡಿಟೇಲ್ಡ್ ಆಗಿ ನೀವೇನ್ ಮಾಡಿದ್ರೆ ತಿಳ್ಕೊಂಡಿದ್ದೀರಾ. ಸೊ ಹಾಗಾದ್ರೆ ನೋಡೋಣ. ಸೊ ವಿಲ್ ಮೂವ್ ಆನ್ ಟು ದಿ ತ್ರೀ ಡೈಮೆನ್ಷನಲ್ ಜಾಮೆಟ್ರಿ. ಫಾರ್ ದಿಸ್ ಇಯರ್ ಗೆ ಎಷ್ಟೆಲ್ಲ ಮಾರ್ಕ್ಸ್ ಬರ್ತಾ ಇದೆ, ವಾಟ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ರೆ. ಸೊ ಪಾರ್ಟ್ ಎ ಯಲ್ಲಿ ನಮಗೆ ನೋಡಿ ಒಂದು MCQ ಕ್ವಶನ್ ಬರ್ತದೆ, ಇನ್ನು ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೇ ಚಾಪ್ಟರ್ ಇಂದ ಬರ್ತದೆ. ಏನ್ ಬರ್ಬಹುದು, ಒಂದು MCQ ಪ್ಲಸ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ತ್ರೀ ಡೈಮೆನ್ಷನಲ್ ಜಾಮೆಟ್ರಿ ಇಂದ ಬರ್ತಾ ಹೋಗಿದೆ. ಅಗೇನ್ 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ತಾ ಹೋಗಿದೆ. ನೆಕ್ಸ್ಟ್ 5 ಮಾರ್ಕ್ಸ್ ಒಂದು ಕ್ವಶನ್ ಬರ್ತಾ ಹೋಗಿದೆ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು, 9 ಮಾರ್ಕ್ಸ್ ಆಯ್ತು. ಹಾಗಾದ್ರೆ ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ ಒಂದು ಕ್ವಶನ್ ನಾವು ಈಸಿಯಾಗಿ ಕಲಿಬಹುದು. ಯಾಕಂದ್ರೆ ಇಲ್ಲಿ ಒಂದೇ ಒಂದು ಥಿಯರಮ್ ಇದೆ. ಆ ಥಿಯರಮ್ ಪರ್ಫೆಕ್ಟ್ ಆದ್ರೆ ಸಾಕು, ನಮಗೆ 5 ಮಾರ್ಕ್ಸ್ ನಮ್ಮ ಜೇಬಲ್ಲಿ ಇದ್ದ ಹಾಗೇನೆ. ಬಹಳ ಈಸಿ ಥಿಯರಮ್ ಅದು. ಓಕೆನಾ, ಅದೊಂದು ಕಲ್ತ್ಬಿಟ್ರೆ ನಿಮಗೆ 5 ಮಾರ್ಕ್ಸ್ ಒಂದು ಕಲಿತಂಗೆ. ಇನ್ನು ನೀವು ಎಷ್ಟು ಕಲಿಬೇಕು, ನಾವು 4 ಆನ್ಸರ್ ಮಾಡಬೇಕು 5 ಮಾರ್ಕ್ಸ್ ಇದ್ವು. ಅದರಲ್ಲಿ ಒಂದು ಹೋದ್ರೆ ಇನ್ನು ವಿ ಹ್ಯಾವ್ ಟು ಪ್ರಿಪೇರ್ 3 ಕ್ವಶನ್ಸ್ ಅಷ್ಟೇ. ಓಕೆನಾ, ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಏನ್ ಬರುತ್ತೆ, ಒಂದು ಕ್ವಶನ್ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ಅಬೌಟ್ ಸಿಂಪಲ್ ಸ್ಯಾಂಪಲ್ ಬ್ಲೂ ಪ್ರಿಂಟ್ ಆಫ್ ದಿಸ್ ಚಾಪ್ಟರ್. ಗೊತ್ತಿಲ್ಲ, ಒಂದು ನೆನಪಿರಬೇಕು. ಈ ಚಾಪ್ಟರ್ ಇಂದ 9 ಮಾರ್ಕ್ಸ್ ಬರ್ತದೆ. 5 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇನ್ನು ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಾ ಹೋಗ್ತದೆ. ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಪ್ಪ, ಈ ಚಾಪ್ಟರ್ ಏನೇನು ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ, ಡೈರೆಕ್ಷನ್ ಕೊಸೈನ್ಸ್ ಅಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್. ನಾವು ಆಲ್ರೆಡಿ ವೆಕ್ಟರ್ ಚಾಪ್ಟರ್ ಅಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಏನು, ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನು ಅಂತೇಳಿ ಸೊ ಡಿಟೇಲ್ಡ್ ಆಗಿ ನೋಡಿದ್ವಿ. ಅಗೇನ್ ಇಲ್ಲಿ ಕೂಡ ನಾವೇನ್ ಮಾಡ್ತಾ ಹೋಗೋಣ, ಡೈರೆಕ್ಷನ್ ಕೊಸೈನ್ಸ್ ಅಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಅ ಲೈನ್ ಇದು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇಕ್ವೇಶನ್ ಆಫ್ ಎ ಲೈನ್ ಇನ್ ಸ್ಪೇಸ್. ಸೊ ಇದೇ ನಿಮಗೆ 5 ಮಾರ್ಕ್ಸ್ ಇನ್ ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಗಳ ಬಗ್ಗೆ ಮಾಡೋಣ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಟಾಪಿಕ್ಸ್ included in three-dimensional geometry. And now get into the first topic, the direction cosines and direction ratios of a line. ಓಕೆನಾ, ಸೊ ನಾನು ಆಲ್ರೆಡಿ ವೆಕ್ಟರ್ ಚಾಪ್ಟರ್ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ, ಡೈರೆಕ್ಷನ್ ರೇಷಿಯೋಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಜಸ್ಟ್ ಅದನ್ನ ರೀಕ್ಯಾಪ್ ಮಾಡ್ತಾ ಹೋಗ್ತೀನಿ. ಲೆಟ್ alpha, beta, gamma be the angles made by the line through the positive direction of x and y z axis respectively. So ಇಲ್ಲಿ x axis ಇದೆ, x axis ಮುಖಾಂತರ ನಾನು ಏನ್ ಮಾಡ್ತೀನಿ, ಒಂದು ಲೈನ್ ಎಲ್ಲಿಗೆ ಆಲ್ಫಾ ದಿಂದ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ, ಸೊ ಬೀಟಾ y ಇಂದ. ನೆಕ್ಸ್ಟ್ ಸೊ z axis ಗೆ ನಾವೇನ್ ಮಾಡ್ತಾ ಹೋಗೋಣ, ಗಾಮಾ ತಗೋಣ. ಆಲ್ಫಾ, ಬೀಟಾ, ಗಾಮಾ ಆರ್ ದಿ ಸೊ angles made by the line with the positive direction of x and y z axis respectively. Then cos alpha, cos beta, cos gamma are called the direction cosines of a line ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದ್ದೀನಿ ಯಾಕೆ ಬಂತು cos alpha, cos beta, cos gamma ಅಂತ ಹೇಳಿ. ಓಕೆನಾ, ಸೊ ನೋಟ್, ಸೊ ಯೂಶುವಲಿ ದ ಡೈರೆಕ್ಷನ್ ಕೊಸೈನ್ಸ್ ಆರ್ ಡಿನೋಟೆಡ್ ಬೈ ಹೆಂಗೆ, L is equals to cos alpha, M is equals to cos beta, N is equals to cos gamma ಅಂತ ಹೇಳಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ನೆನಪಿಟ್ಕೋಬೇಕು. ಸೊ ಎಲ್ ಅನ್ನ ಕಾಸ್ ಆಲ್ಫಾದಿಂದ, ಎಂ ಅನ್ನ ಕಾಸ್ ಬೀಟಾದಿಂದ, ಎನ್ ಅನ್ನ ಕಾಸ್ ಗಾಮಾದಿಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಇಫ್ ಎ ರಿವರ್ಸ್ ದ ಡೈರೆಕ್ಷನ್ ಆಫ್ ಎಲ್, ನಾವು ಪಾಸಿಟಿವ್ ಡೈರೆಕ್ಷನ್ ಹೋಗ್ತಾ ಇದೀವಲ್ವಾ, ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಇನ್ ಕೇಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬಂದ್ರೆ ಸೊ ಏನಾಗ್ತದೆ, ಎಲ್ ಇಸ್ ಈಕ್ವಲ್ಸ್ ಟು, ಸೊ ನೋಡಿ ಇಲ್ಲಿ ಸ್ಯಾಂಪಲ್ ಇದೆ,
ಕಾಸ್ ಆಫ್ ಪೈ ಮೈನಸ್ ಆಲ್ಫಾ ಬರ್ತದೆ, ಮೈನಸ್ ಕಾಸ್ ಆಲ್ಫಾ ಆಗುತ್ತೆ. ಅದೇ ರೀತಿಯಾಗಿ ಕಾಸ್ ಆಫ್ ಪೈ ಮೈನಸ್ ಬೀಟಾ ಮೈನಸ್ ಕಾಸ್ ಬೀಟಾ ಆಗುತ್ತೆ. ಸೊ ಇದನ್ನು ಬರೀಬಹುದು ಕಾಸ್ ಆಫ್ ಪೈ ಮೈನಸ್ ಗಾಮಾ ಮೈನಸ್ ಗಾಮಾ ಅಂತ ಹೋಗ್ತದೆ. ನೆನಪಿರಬೇಕು, ಈ ಟಾಪಿಕ್ ಮೇಲೆ ಕೂಡ ಅವರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಬಿ ಕೇರ್ಫುಲ್, ನಾವು ಡೈರೆಕ್ಷನ್ ಆಫ್ ಎಲ್ ಅನ್ನ ಚೇಂಜ್ ಮಾಡಿದಾಗ. ಓಕೆನಾ? ರೈಟ್. ನೆಕ್ಸ್ಟ್, ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್. ಡೈರೆಕ್ಷನ್ ಕ್ವಶನ್ಸ್ ಅಂದ್ರೆ ಅದು ಗೊತ್ತಾಯ್ತು, ಡೈರೆಕ್ಷನ್ ರೇಷಿಯೋ. ಸೊ ನಿಮಗೆ ಇನ್ನೂ ಒಂದು ಡೈರೆಕ್ಷನ್ ಕೊಸೈನ್ಸ್ ಗಳಲ್ಲಿ ಸೊ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತ ನಾನು ನಿಮ್ಗೆ ಹೇಳ್ತೀನಿ. ಸ್ಕ್ವೇರ್ ಆಫ್ ಡೈರೆಕ್ಷನ್ ಕೊಸೈನ್ಸ್, ದಟ್ ಇಸ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 1 ಆಗ್ತದೆ. ಓಕೆನಾ? ಇದು ನೆನಪಿರಬೇಕು ನಿಮಗೆ, ದಟ್ ಇಸ್ ಇಂಪಾರ್ಟೆಂಟ್ ನೋಟ್. ಸೊ ನೆಕ್ಸ್ಟ್ ಒನ್, ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್. ಸೊ ಎನಿ 3 numbers A, B, C, any 3 numbers A, B, C, which are proportional to the direction cosines L, M, N. Then a line are called a direction ratios of a line ಅಂತ ಹೇಳ್ಬೋದು. A, B ಮತ್ತೆ C ಏನಾದ್ರು which are proportional to ಯಾವುದಕ್ಕಾಗಿರ್ಬೇಕು, ಡೈರೆಕ್ಷನ್ ಕೊಸೈನ್ಸ್ ಗಳಾಗಿದ್ರೆ ಆ ನಂಬರ್ಸ್ ಗಳನ್ನ we can call it as ಡೈರೆಕ್ಷನಲ್ ರೇಷಿಯೋಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ಅದನ್ನ ಹೆಂಗ್ ಬರೀಬಹುದು, A is equals A direct A is proportional to L, B is proportional to M, C is proportional to N, or we can write it as A is equals to some constant into L, B is equals to some constant into M, C is equals to some constant into N ಅಂತ ಬರೀಬಹುದು. Or we can write it as A by L is equals to B by M is equals to C by N is equals to, we can write it as constant K. Then A, B, C are proportional to the L, M, N ಅಂತ ಹೇಳ್ಬಹುದು. ಗೊತ್ತಿದೆ ಅಲ್ವಾ? ಹಾಗಾದ್ರೆ ಸೊ ನಮಗೆ ಡೈರೆಕ್ಷನ್ ರೇಷಿಯೋಸ್ ಬೇಕಪ್ಪ ಅಂತಂದ್ರೆ ಯಾವ್ಯಾವ ರಿಯಲ್ ನಂಬರ್ಸ್ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೋ ಅವೆಲ್ಲ ಏನು ಡಿನೋಟ್ ಮಾಡ್ತಾ ಹೋಗ್ತವೆ, ಡೈರೆಕ್ಷನ್ ರೇಷಿಯೋಸ್ ಅನ್ನ ಡಿನೋಟ್ ಮಾಡ್ತಾ ಹೋಗ್ತದೆ. ಹಾಗಾದ್ರೆ ಫಾರ್ ಎನಿ ಲೈನ್ if A, B, are the direction ratios of a line, then lambda A, lambda B, lambda C for all lambda belongs to R is a set of direction ratios ಆಗ್ತವೆ. ಸೇಮ್ ವ್ಯಾಲ್ಯೂ ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮಗೆ ಏನ್ ಬರ್ತಾ ಹೋಗ್ತದೆ, ಡೈರೆಕ್ಷನ್ ರೇಷಿಯೋಸ್ ಬರ್ತಾ ಹೋಗ್ತವೆ. ಸೊ ಎನಿ 2 sets ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಆರ್ ಆಲ್ಸೋ ಏನಾಗ್ತವೆ, ಪ್ರಪೋರ್ಷನಲ್ ಆಗಿರ್ತವೆ. For any line there are infinitely many sets of direction ratios ಇರ್ತವೆ, but not direction cosines. ಇಲ್ಲಿ infinitely many direction ratios ಗಳು exist ಆಗ್ತಾ ಹೋಗ್ತವೆ for any line. Right? So next, ಹಾಗಾದ್ರೆ ನಾವು ಹೇಗೆ ಫೈಂಡ್ ಮಾಡ್ಕೊಳ್ಬಹುದಪ್ಪ ಡೈರೆಕ್ಷನ್ cosines of a line with a given direction ratios ಕೊಟ್ಟಾಗ? Let A, B, C be the direction ratios of a line and L, M, N be the direction cosines of a line. Then cos alpha is equals to L is equals to plus or minus A divisible by square root of A square plus B square plus C square. There is the magnitude. Okay, now ಅದೇ ರೀತಿ cos beta is equals to M is equals to plus or minus B divisible by square root of A square plus B square plus C square. Next, cos gamma is equals to N, that is equals to plus or minus C divisible by square root of A square plus B square plus C square ಆಗುತ್ತೆ. Therefore, second important ನೋಡಿ ನಮಗೆ so A, B, C direction ratios ಕೊಟ್ಟಾಗ we can easily find out the direction cosines ಅನ್ನ find out ಮಾಡಬಹುದು. Next important note, L square plus M square plus N square is equals to 1 ಆಗುತ್ತೆ. Next, L by A is equals to M by B is equals to N by C is equals ನಮಗೆ ಏನು ಬರಬೇಕು, ಕಾನ್ಸ್ಟೆಂಟ್ ಬರಬೇಕು. ಓಕೆನಾ? ರೈಟ್. ಸೊ ನೆಕ್ಸ್ಟ್, the direction cosines and direction ratios of a line passing through 2 points. ಸೊ ನಮಗೆ 2 ಪಾಯಿಂಟ್ಸ್ ಅನ್ನು ಕೊಟ್ಬಿಟ್ಟಾಗ ನಮಗೆ ಡೈರೆಕ್ಷನ್ cosines ಮತ್ತು ratios ಅನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ಬಹುದಪ್ಪ ಅಂತಂದ್ರೆಗಿನ ಸೊ ಇಲ್ಲಿ ನೋಡಿ ಈಗ the direction cosines of a line segment joining a point P of x1, y1, z1, q of x2, y2, z2, then cos alpha is equals to x2 minus x1 divisible by pq, that is the distance between 2 points, that is the pq, that is the magnitude of pq ಅನ್ನು ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ನಮಗೆ pq ಅನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ, we know that x2 minus x1 I cap plus
y2 minus y1 j cap plus z2 minus z1 k cap ಅಂತ ಫೈಂಡ್ ಮಾಡ್ಕೊಳ್ತೀವಿ. ಇದಕ್ಕೆ ನಾವೇನ್ ಮಾಡ್ತಾ ಹೋಗೋಣ, ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ನ ಡಿವೈಡ್ ಮಾಡ್ತಾ ಹೋಗೋಣ ಈಚ್ ಟರ್ಮ್ಗೂ. ಹಾಗಾದ್ರೆ ಸೊ ದಿಸ್ ಈಚ್ ಟರ್ಮ್ ಇಂಡಿಕೇಟ್ ದಿ ಡೈರೆಕ್ಷನ್ ಕೊಸೈನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಹೋಗ್ತದೆ. ಓಕೆನಾ, ವೇರ್ ನೋಡಿ ಈಗ ಏನು ಕೊಟ್ಟಿದ್ದೀನಿ, ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು x2 minus x1 by pq, cos beta is equals to m is equals to y2 minus y1 divisible by pq, and cos gamma is equals to n is equals to z2 minus z1 by pq ಆಗುತ್ತೆ. where pq is equals to square root of x2 minus x1 whole square plus y2 minus y1 whole square plus z2 minus z1 whole square ಆಗುತ್ತೆ. next, the direction ratios of the line segment joining the points p of x1 y1 z1 q of x2 y2 z2. so ಏನು ಬರ್ತದೆ, x2 minus x1 y2 minus y1 z2 minus z1 ಬರ್ತಾ ಹೋಗ್ತದೆ. so these are the direction ratios. next, the direction cosines of a line parallel to any coordinate axis are equals to the direction cosines of the coordinate axis. ಇದು ನೆನಪಿರಲಿ, ಏನಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಲೈನ್ ಪ್ಯಾರಲಲ್ ಟು ಎನಿ ಕೋಆರ್ಡಿನೇಟ್ ಆಕ್ಸಿಸ್ ಆರ್ ಈಕ್ವಲ್ಸ್ ಟು ಏನಾಗುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಕೋಆರ್ಡಿನೇಟ್ ಆಕ್ಸಿಸ್ ಆಗುತ್ತೆ. ಸೊ ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ಏನ್ ಕೊಟ್ಟಿದ್ದಾರೆ, ಇಫ್ ಎ ಲೈನ್ ಮೇಕ್ಸ್ ಅನ್ ಆಂಗಲ್ 90 ಡಿಗ್ರಿ 135 ಡಿಗ್ರಿ 45 ಡಿಗ್ರಿ ವಿತ್ ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್ respectively, find its direction cosines ಅಂತ ಹೇಳ್ತಿದ್ದಾರೆ. ಹೌದಲ್ವಾ, we will find out solution for this one. ಹಾಗಾದ್ರೆ a line makes ಏನು ಹೇಳ್ತಾರೆ, x axis ಗೆ ಎಷ್ಟು ಮಾಡ್ತಿದ್ದಾರೆ, 90 ಡಿಗ್ರಿ ಮಾಡ್ತಾ ಇದೆ, y axis ಗೆ ಎಷ್ಟು ಡಿಗ್ರಿ ಮಾಡ್ತಾ ಇದೆ, 135 ಡಿಗ್ರಿ ಮಾಡ್ತಾ ಇದೆ, ಅಂಡ್ 45 ಡಿಗ್ರಿ ಏನ್ ಮಾಡ್ತಿದೆ, z axis ಗೆ ಮಾಡ್ತಾ ಇದೆ. ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ನಮಗೆ ಗೊತ್ತಿದೆ, l is equals ನಮಗೆ ಏನು ಗೊತ್ತಿದೆ, cos ಆಲ್ಫಾ, ಆಲ್ಫಾ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಇಲ್ಲಿ cos ಆಫ್ 90 ಡಿಗ್ರಿ, cos 90 ಡಿಗ್ರಿ ನಮಗೆ ಏನು ಗೊತ್ತಿದೆ, ಸೊ cos 90 ಡಿಗ್ರಿ ಏನು 0. ನೆಕ್ಸ್ಟ್ m is equals to cos beta, ಹಾಗಾದ್ರೆ ಏನು ಬರೀಬಹುದು, cos ಆಫ್ 135 ಡಿಗ್ರಿ. ಸೊ 135 ಡಿಗ್ರಿ ವಿ ಕ್ಯಾನ್ ರೀಡ್ ಆಸ್ cos ಆಫ್ 180 minus 45 ಡಿಗ್ರಿ ಅಂತ ಬರ್ಕೊಂಡಾಗ ವಿ ಆರ್ ಗೆಟಿಂಗ್ ಸೊ ಮೈನಸ್ cos ಆಫ್ 45 ಡಿಗ್ರಿ ಬರುತ್ತೆ. ಯಾಕಂದ್ರೆ 180 minus theta, 180 minus theta lies in second quadrant. ಸೆಕೆಂಡ್ ಕ್ವಾರ್ಟರ್ ಅಲ್ಲಿ cos ಏನಾಗಿರ್ತದೆ, ನೆಗೆಟಿವ್ ಆಗುತ್ತೆ. ಹಾಗಾದ್ರೆ cos ಆಫ್ 180 minus theta ಏನಾಗುತ್ತೆ, ಮೈನಸ್ cos theta ಆಗುತ್ತೆ. ಹಾಗಾದ್ರೆ ವಿ ಆರ್ ಗೆಟಿಂಗ್ ಮೈನಸ್ 1/√2. next, n is equals to cos gamma, that is equals to cos of 45. ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದೆ, 1/√2. therefore direction cosines are so 0 comma minus 1/√2 comma 1/2 ಬರ್ತಾ ಹೋಗ್ತದೆ. these are the direction cosines. so next question, find the direction cosines of a line which makes a equal angle with coordinate axis ಅಂತ ಹೇಳ್ತಿದ್ದಾರೆ. ಏನಂತಿರ್ತಾರೆ, ಸೊ ಅವೇನ್ ಮಾಡ್ತಾ ಹೋಗ್ತದೆ, ಈಕ್ವಲ್ ಆಂಗಲ್ ನ ಫ್ರೇಮ್ ಮಾಡ್ತಾ ಇದೆ. ಹಾಗಾಗಿ ಫೈಂಡ್ ದಿ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊಲ್ಯೂಷನ್, ಹಾಗಾದ್ರೆ ಇಲ್ಲಿ ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ಸ್ ಟು ಏನಾಗ್ತವೆ, ಈಕ್ವಲ್ ಆಗೋದ್ರಿಂದ ಸೊ ವಿಲ್ ಕನ್ಸಿಡರ್ ಎಲ್ ಇಸ್ ಈಕ್ವಲ್ಸ್ ಟು ಕಾಸ್ ಆಲ್ಫಾ, ಎಂ ಇಸ್ ಈಕ್ವಲ್ಸ್ ಟು ಗಿವನ್ ಅಂತ ಬರ್ಕೊಂಡು ಎಲ್ ಇಸ್ ಈಕ್ವಲ್ಸ್ ಟು ಕಾಸ್ ಆಲ್ಫಾ, ಎಂ ಇಸ್ ಈಕ್ವಲ್ಸ್ ಟು ಕೂಡ ವಿಲ್ ಟೇಕ್ ಕಾಸ್ ಆಲ್ಫಾ, ಅಂಡ್ ಎನ್ ಇಸ್ ಈಕ್ವಲ್ಸ್ ಟು ಕೂಡ ತಗೊಳ್ತೀನಿ ಕಾಸ್ ಆಲ್ಫಾ ಅಂತ ತಗೊಳ್ತೀನಿ. ವಿ ನೋ ದಟ್ ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನು 1 ಅಂತ ಗೊತ್ತಿದೆ. ಹಾಗಾದ್ರೆ ಏನಾಗುತ್ತೆ, cos square alpha plus cos square alpha plus cos square alpha is equals to 1 ಆಗುತ್ತೆ. 3 times of cos square alpha is equals to 1 ಆಗೋದ್ರಿಂದ cos alpha is equals to plus or minus 1/√3 ಆಗುತ್ತೆ. ಹಾಗಾದ್ರೆ therefore the direction
the direction cosines of a line which makes equal angle with the coordinate axis are given by which makes equal angle with the coordinate axis are given by so plus or minus 1 by root 3 comma plus or minus 1 by root 3 comma plus or minus 1 by root 3 ಆಗುತ್ತೆ. So these are the direction cosines of a given problem. Okay na? So next question. If a line has the direction ratio minus 18, 12, minus 4, then what are its direction cosines ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. If a line has the direction ratios minus 18 comma 12 comma minus 4, then the direction cosines are ನಾವೆಂತ ಬರಿಬಹುದು, L is equals to, we can write it as minus 18 divisible by square root of minus 18 whole square plus 12 whole square plus minus 4 whole square ಅಂತ ಬರೀಬಹುದು. ನೆಕ್ಸ್ಟ್ m is equals to 12 divisible by square root of minus 18 whole square plus 12 whole square plus minus 4 whole square ಅಂತ ಬರೀಬಹುದು. ಅದೇ ರೀತಿಯಾಗಿ n is equals to minus 4 divisible by square root of minus 18 whole square plus 12 whole square plus minus 4 whole square ಅಂತ ಬರೀಬಹುದು. ಹಾಗಾದ್ರೆ ಸೊ ವ್ಯಾಲ್ಯೂ ಇಸ್ ಗಿವನ್ ಬೈ ಏನು ಬರುತ್ತೆ, minus 18 divisible by ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ we are getting 22 ಬರುತ್ತೆ. ಅಗೇನ್ 12 by we are getting 22 ಬರುತ್ತೆ. ಅಗೇನ್ ದಿಸ್ ಇಸ್ ಈಕ್ವಲ್ಸ್ ಟು minus 4 by 22 ಬರುತ್ತೆ. ಹಾಗಾದ್ರೆ ನಾವೆಂತ ಬರೀಬಹುದು ಇದನ್ನ minus 9 by 11 ಅಂತ ಬರೆಯೋಣ. ಅಗೇನ್ 12 by 22 ಇದೆ, 6 by 11 ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ಸ್ ಟು minus 2 by 11 ಅಂತ ಬರೆಯೋಣ. therefore thus the direction cosines are minus 9 comma 11, 6 by 11 and minus 2 by 11 are the direction cosines of a given line ಆಗುತ್ತೆ. Okay na? Right. Next one. Show that the points 2, 3, 4, minus 1, minus 2, 1, 5, 8, 7 are collinear. Collinear ಅಂತ ಶೋ ಮಾಡ್ಬೇಕಂದ್ರೆ ಅಂತ ಶೋ ಮಾಡಬೇಕು, ಪ್ಯಾರಲಲ್ ಅಂತ ಶೋ ಮಾಡಬೇಕು. ಸೊ ಇಲ್ಲಿ ಪ್ಯಾರಲಲ್ ಅಂತ ಶೋ ಮಾಡ್ಬೇಕಂದ್ರೆ ಏನ್ ಮಾಡ್ತಾ ಹೋಗೋಣ, ಸೊ ಯಾವ್ದಾದ್ರು ಎರಡು ವೆಕ್ಟರ್ಗಳ ಲೈನ್ ತಗೊಂಡು ಪ್ರಪೋರ್ಷನಲ್ ಅಂತ ಶೋ ಮಾಡ್ಕೊಂಡ್ಬಿಟ್ರೆ ನಮಗೆ ಸೊ ಆನ್ಸರ್ ಬರ್ತಾ ಹೋಗ್ತದೆ. Right, we'll move on to the solution. The given points are ಅದಲ್ವಾ. ನಾವೇನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಸೊ ಪಾಯಿಂಟ್ಸ್ ಏನು ತಗೊಂಡಿದ್ದನ್ನ ಎ ಅಂತ ಅನ್ಕೊಳ್ಳೋಣ, ಇದನ್ನ ಬಿ ಅಂತ ಅನ್ಕೊಳ್ಳೋಣ, ಅಂಡ್ ಸಿ ಅಂತ ಅನ್ಕೊಳ್ಳೋಣ. ಐ ವಿಲ್ ಫೈಂಡ್ ಔಟ್ ಡೈರೆಕ್ಷನ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ನ ಫೈಂಡ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ಏನಾಗುತ್ತೆ, minus 1 comma minus 2 ಅಲ್ವಾ. ಸೊ ಎ ಬಿ ಆರ್ ಅಂತ ಬರ್ಬಿಡೋಣ, ಎ ಬಿ ಆರ್ minus 1 comma minus 2. ನೆಕ್ಸ್ಟ್ ಏನಾಗುತ್ತೆ minus 2 comma minus 3. ನೆಕ್ಸ್ಟ್ 1 comma minus 4 ಆದ್ರೆ
ದಟ್ ಈಸ್ ನಮಗೇನು ಬರ್ತಾ ಹೋಗ್ತದೆ. ಸೊ -3 -2 -3 ಏನಾಗುತ್ತೆ -5 ಅಂಡ್ -3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅದೇ ರೀತಿ ನಾವೇನ್ ಮಾಡ್ಕೊಳ್ಳೋಣ, ಡೈರೆಕ್ಷನ್ ರೇಷಿಯೋ ಆಫ್ ಸೊ ಬಿ ಸಿ ಆರ್ ಏನಾಗುತ್ತೆ, ಬಿ ಸಿ ಫೈಂಡ್ ಮಾಡ್ಕೊಳ್ಳೋಣ. 5, -(-) ನೆಕ್ಸ್ಟ್ 8, -(-) ನೆಕ್ಸ್ಟ್ 7, -1 ಆಗುತ್ತೆ. ದಟ್ ಈಸ್ ಏನ್ ಮಾಡ್ತೋಗೋಣ, 5 + 1 6, ನೆಕ್ಸ್ಟ್ 8 + 2 ಏನಾಗುತ್ತೆ 10 ಅಂಡ್ 7 - 1 ನಮ್ಗೆ ಏನಾಗುತ್ತೆ 6 ಆಗುತ್ತೆ. ಇನ್ ಕೇಸ್ ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ಗೆ 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಮಾಡಿದ್ರೆ, ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ಗೆ 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇವೆರಡು ಏನಾಗ್ತವೆ, ಪ್ರಪೋರ್ಷನಲ್ ಟು ಆಗ್ತವೆ. ಹಾಗಾದ್ರೆ ವಿ ಕ್ಯಾನ್ ಕನ್ಕ್ಲೂಡ್ ದಟ್ therefore AB, that is we can see that ಎಂಬರನ್ನ ಕನ್ಕ್ಲೂಷನ್ ಬಿಡೋಣ. we can see that the direction ratio of BCR -2 times of ಯಾವ್ದ್ರದ್ದು AB, that is they are proportional. Therefore AB is parallel to ಏನಾದಂಗೆ, AB is parallel to BC ಆಗುತ್ತೆ. such that it has so such that the point ಅಥವಾ such that the point B is common to both AB and BC. Therefore the point A, B and C are collinear. ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಶೋ ಮಾಡ್ಬೋದು. ಆರ್ ನಾವು ವೆಕ್ಟರ್ ಚಾಪ್ಟರ್ ಅಲ್ಲಿ ಶೋ ಮಾಡಿದ್ವಿ. ಹೆಂಗ್ ವೆಕ್ಟರ್ ಚಾಪ್ಟರ್ ಅಲ್ಲಿ ಏನ್ ಮಾಡಿದ್ವಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಅನ್ನ ಕನ್ಸಿಡರ್ ಮಾಡ್ಕೊಂಡ್ವಿ. ಎ ಬಿ ಲೆಂತ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ, ಬಿ ಸಿ ಲೆಂತ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ, ಆಮೇಲೆ ಎ ಸಿ ಲೆಂತ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ. ಸೊ ಸಮ್ ಆಫ್ ಎ ಬಿ ಲೆಂತ್ ಪ್ಲಸ್ ಬಿ ಸಿ ಲೆಂತ್ ಇಸ್ ಈಕ್ವಲ್ಸ್ ಟು ಎ ಸಿ ಹಾಕಿದ್ರಿಗಿನ ನಾವೇನಂತ ಹೇಳ್ತೀವಿ, ಕೊಲಿನಿಯರ್ ಅಂತೇಳಿ ಹೇಳ್ತಾ ಇದ್ವಿ. ಓಕೆನಾ. ಅದನ್ನೇ ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಡೈರೆಕ್ಷನ್ ರೇಷಿಯೋಸ್ ಗಳ ತಗೊಂಡು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ನೀವು ಆ ಮೆಥಡ್ ಆದ್ರೂ ಸಾಲ್ವ್ ಮಾಡ್ಕೋಬಹುದು, ಈ ಮೆಥಡ್ ಆದ್ರೂ ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆನಾ, ರೈಟ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್, ವೈ ಅಂಡ್ ಝೆಡ್ ಆಕ್ಸಿಸ್ ಅಂತ ಹೇಳ್ತಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್, ವೈ ಅಂಡ್ ಝೆಡ್ ಆಕ್ಸಿಸ್. ಸೊಲ್ಯೂಷನ್. ಹಾಗಾದ್ರೆ ನಮಗೆ ಗೊತ್ತಿದೆ, ನಾವೊಂದು ಸ್ಪೇಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇದು ಎಕ್ಸ್ ಎಕ್ಸ್ ಅಂತ ಅನ್ಕೊಳ್ಳೋಣ, ವೈ ಎಕ್ಸ್ ಅಂತ ಅನ್ಕೊಳ್ಳೋಣ, ಝೆಡ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಹಿಯರ್ ದ 3 ಪ್ಲೇನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಏನಾಗಿರ್ತವೆ, ಪ್ರತಿಯೊಂದು ಏನಾಗಿರ್ತವೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಹಾಗಾದ್ರೆ ಹಿಯರ್ ಸೊ ಎಕ್ಸ್ ಆಕ್ಸಿಸ್ makes an angle 0 degree, 90 degree and 90 degree with respect to x, y and z axis. ಹೌದಲ್ವಾ. ಹಾಗಾದ್ರೆ ಅಲಾಂಗ್ ಎಕ್ಸ್ ಎಕ್ಸ್ ಏನಾಗಿರುತ್ತೆ, ಆಂಗಲ್ 0 ಆಗಿರುತ್ತೆ. y ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ 90 ಡಿಗ್ರಿ, z ಕೂಡ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಆಗಿರ್ತದೆ. ಹಾಗಾದ್ರೆ ಡೈರೆಕ್ಷನ್ ಕ್ವಶನ್, therefore the direction ratios are, therefore ಅಥವಾ the direction cosines of x axis are ಏನ್ ಬರ್ತದೆ, cos 0
cos 90 degree, again cos 90 degree ಬರುತ್ತೆ. That is, we can write it as, so cos 0 value is 1 comma cos 90 is 0 0 ಆಯ್ತು. ಹಾಗಾದ್ರೆ the direction cosines of x axis ಏನಾಗುತ್ತೆ 1 comma 0 comma 0. Similarly ತಗೊಂಡಾಗ ನೋಡಿ, y axis along y axis it makes an angle 0 and along x axis 90 degree, z axis ಕೂಡ ಏನಾಗುತ್ತೆ 90 degree. z axis ಕೂಡ ಏನಾಗ್ತದೆ with respect to z axis ಗೆ 0 ಇರ್ತದೆ, x axis 90 degree, y axis ಕೂಡ 90 degree. So similarly direction cosines of y axis and z axis are, so 0 comma 1 comma 0 and 0 comma 0 comma 1 ಬರ್ತದೆ. So these are the direction cosines of x, y and z axis. So ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆದರೂ ಕೇಳಬಹುದು. What are the direction cosines of x axis? What are the direction cosines of y axis? What are the direction cosines of z axis ಅಂತೇಳಿ ಸಪರೇಟ್ ಆಗಿ ಅವರು ಕೇಳ್ತಾ ಹೋಗ್ಬೋದು. ಓಕೆನಾ, ರೈಟ್. So next we'll move on to the theorem. So this is the important theorem, equation of a line in space. So ಅದರಲ್ಲಿ ಫಸ್ಟ್ ಥಿಯರಮ್ ಏನು ಹೇಳ್ತದಪ್ಪ ಅಂದ್ರೆ, equation of a line through a given point and a parallel to a given vector ಅಂತ ಹೇಳ್ತದೆ. ಓಕೆನಾ, ರೈಟ್. we'll move on to the proof. ಹಾಗಾದ್ರೆ ಐ ಆಮ್ ಕನ್ಸಿಡರಿಂಗ್ ಎ ಸ್ಪೇಸ್, ಒಂದು ಸ್ಪೇಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ ತಗೋಣ. ಸೊ ಸ್ಪೇಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಈ ಪಾಯಿಂಟ್ ಇಂದ ಏನ್ ಮಾಡ್ತಾ ಇದೆ, ಒಂದು ಲೈನ್ ಪಾಸಿಂಗ್ ಥ್ರೂ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಲೈನ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಪಾಯಿಂಟ್ ತಗೋಣ. ಈ ಪಾಯಿಂಟ್ ಅನ್ನ ನಾವು ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ ಎ ಆಫ್ ಕೋಆರ್ಡಿನೇಟ್ x1, y1, z1 ಅಂತ ತಗೋಣ. ಸೊ ದಿಸ್ ಇಸ್ ಅ ಲೈನ್. ಓಕೆನಾ, ಎ ಲೈನ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಎ ಅಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್. ಸೊ ಹೇಗಿರ್ತದೆ, ಪ್ಯಾರಲಲ್ ವೆಕ್ಟರ್ ತಗೊಳ್ಳೋಣ, ಒಂದು ಡೈರೆಕ್ಷನ್ ಈ ರೀತಿ ತಗೋಣ, ವೆಕ್ಟರ್ ಬಿ ಅಂತ ತಗೋಣ. ಹಾಗಾದ್ರೆ ಇದ್ರ ಡೈರೆಕ್ಷನ್ ಕೂಡ ಹೇಗಿರ್ತದೆ, ಸೊ ಈ ರೀತಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ಐ ಆಮ್ ಹಿಯರ್ ಕನ್ಸಿಡರಿಂಗ್ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಎ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆನಾ, ಐ ಆಮ್ ಕನ್ಸಿಡರಿಂಗ್ ಹಿಯರ್ ಪೊಸಿಷನ್ ವೆಕ್ಟರ್ ಆಫ್ ದ ಎ like this. Again I am considering an arbitrary point. On the arbitrary point p anna illi consider ಮಾಡ್ಕೊಳ್ತೀನಿ. This is the arbitrary point p. I am considering arbitrary point p on a line, so having a coordinate r x y z. Right, again I am drawing a position vector to the point p. So I am joined from 0 to origin to the point P. So in the direction like this is also direction. Now I am taking vector A is the position vector of the point A. Again arbitrary point P ge R is the position vector anta tagolona. Okay na? So this is the diagrammatical representation. ಗೊತ್ತಲ್ವಾ? ಸೊ ಒಂದು ಪಾಯಿಂಟ್ ಇಂದ ಲೈನ್ ಪಾಸಿಂಗ್ ಥ್ರೂ ಆಗ್ತಾ ಇರಬೇಕು. ಸೊ ಅದಕ್ಕೆ ಒಂದು ಪ್ಯಾರಲ್ ವೆಕ್ಟರ್ ನ ತಗೊಳ್ಬೇಕು, ಹೌದಲ್ವಾ? ಸೊ ಪ್ಯಾರಲ್ ವೆಕ್ಟರ್ ತಗೊಂಡಾಗ ಡೈರೆಕ್ಷನ್ ಹೀಗಿರ್ತದೆ. ಹಾಗಾದ್ರೆ ನಾವೇಂತ ಬರಿತಾವ ಅಲ್ಲಿ ಡಿಸ್ಕ್ರಿಪ್ಷನ್ ಬರಿತಾ ಹೋಗೋಣ. ಲೆಟ್ ವೆಕ್ಟರ್ ಎ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ದಿ given point A with respect to the origin O of the rectangular coordinate system, and let L be the line
which passes through the point A and is parallel to a given vector b ಅಂತ ತಗೊಂಡಿದ್ದೀವಿ ಅದಲ್ವಾ. and let r be the position vector of an arbitrary point p on the line ಅಲ್ವಾ. ನಾವು ಅಲ್ಲಿ ಏನು ಕನ್ಸಿಡರ್ ಮಾಡ್ಕೊಂಡಿದೀವಿ ಅದನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಆಗಿ ಬರ್ತೀನಿ ಅಷ್ಟೇ. ಏನ್ ತಗೊಂಡಿದ್ದೀನಿ, ವೆಕ್ಟರ್ ಎ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ದ ಗಿವನ್ ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಆರಿಜಿನ್ ಓ. ಸೊ ಆಫ್ ದಿ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ತಗೋಣ. ಲೆಟ್ ಎಲ್ ಬಿ ದ ಲೈನ್ ಸೊ ವಿಚ್ ಪಾಸಸ್ ಥ್ರೂ ಎ ಪಾಯಿಂಟ್ ಎ and is parallel to a given vector b ಅಂತ ತಗೊಂಡಿದ್ವಿ. and let r be the position vector of an arbitrary point p on the line ಅಂತ ಹೇಳಿದ್ವಿ. ಹಾಗಾದ್ರೆ ನೋಡಿ, ಸೊ ಇಲ್ಲಿ ನೋಡ್ತಾ ಇದ್ರೆ ಎ ಪಿ ವೆಕ್ಟರ್ ಈಸ್ ದಟ್ ಇಸ್ ದ ಎ ಪಿ ವೆಕ್ಟರ್ ತಗೋಣ ಈಸ್ ಪ್ಯಾರಲಲ್ ಟು ದಿ ವೆಕ್ಟರ್ ಬಿ ಅಂತ ಹಾಕಿದೆ ಅದಲ್ವಾ. ಸಿನ್ಸ್ ಅಥವಾ thus ಎ ಪಿ ಈಸ್ parallel to vector b. Therefore, by the definition, AP vector is equals to lambda into vector b ಅಂತ ಬರಿಬಹುದು. AP vector ಹೆಂಗ್ ಬರೆಯೋಣ, OP vector minus OA vector ಅಂತ ಬರಿಬಹುದು is equals to lambda into vector b. So since ನಾವೇನ್ ತಗೊಂಡಿದ್ವಿ, OP vector is equals to vector r, again OA vector is equals to vector a ಅಂತ ತಗೊಂಡಿದ್ವಿ. ಅದನ್ನ ರಿಪ್ಲೇಸ್ ಮಾಡ್ತಾ ಹೋಗೋಣ. r vector minus a vector is equals to lambda into vector b ಬಂತು. Therefore, r vector is equals to vector a plus lambda vector b ಆಗುತ್ತೆ. So this is the required vector form. So this is the vector form of a line. Next we'll find out Cartesian form. Cartesian form ಅನ್ನು ತಗೊಳ್ಳೋಣ. ಅದಕ್ಕೆ let the coordinates of the given points a b ಏನು ತಗೊಳ್ಳೋಣ, x1, y1, z1 and the direction ratios of the line, a b, c ಅಂತ ತಗೋಣ. again consider the coordinate points, ನಾವೇನ್ ಮಾಡೋಣ, coordinate points of p, b, x, y, z. Therefore, ನಮಗೇನಾಗುತ್ತೆ, ವೆಕ್ಟರ್ r is equals to x I cap plus y j cap plus z k cap ಆಗುತ್ತೆ. ವೆಕ್ಟರ್ b is equals to a cap plus b cap plus c cap ಆಗುತ್ತೆ. ಅಗೇನ್ ವೆಕ್ಟರ್ a is equals to ಏನ ನಾವೆಂತ ಬರೀಬಹುದು, ಇಲ್ಲಿ a ವೆಕ್ಟರ್ is equals ಆಗುತ್ತೆ x1 I cap plus y1 j cap plus z1 k cap ಅಂತ ತಗೋಣ. ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಶನ್ 1 ವಿ ಗೆಟ್ ಏನ್ ಬರುತ್ತಾ ಹೋಗ್ತದೆ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಆರ್ ವೆಕ್ಟರ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಕೊಟ್ಟಿದ್ದಾರೆ x1 I cap plus y1 j cap plus z1 k cap plus lambda times of ಏನ್ ಬರಿಬೇಕು ಇಲ್ಲಿ, ವೆಕ್ಟರ್ a plus ವೆಕ್ಟರ್ b plus ವೆಕ್ಟರ್ c ಅಂತ ಬರ್ಕೊಳ್ಬೇಕು. ಸೊ ಇದನ್ನ ನಾವು
ಈಗ ಇಲ್ಲಿ ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ನಾವು ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಇಲ್ಲಿ x1 ಪ್ಲಸ್ ಲ್ಯಾಂಬ್ಡಾ ಎ ಐ ಕ್ಯಾಪ್ ಪ್ಲಸ್ y1 ಪ್ಲಸ್ ಲ್ಯಾಂಬ್ಡಾ ಬಿ ಜೆ ಕ್ಯಾಪ್ ಪ್ಲಸ್ z1 ಪ್ಲಸ್ ಲ್ಯಾಂಬ್ಡಾ ಸಿ ಕೆ ಕ್ಯಾಪ್ ಬರ್ತದೆ. ಹಾಗಾದ್ರೆ ನಾವು ಇದು ಕಂಪೇರ್ ಮಾಡ್ಕೊಂಡಾಗ ವಿ ಆರ್ ಗೆಟಿಂಗ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ x1 ಪ್ಲಸ್ ಲ್ಯಾಂಬ್ಡಾ ಎ ಆಗುತ್ತೆ. ಅಗೇನ್ y ಇಸ್ ಈಕ್ವಲ್ಸ್ ಏನಾಗುತ್ತೆ y1 ಪ್ಲಸ್ ಲ್ಯಾಂಬ್ಡಾ ಬಿ ಆಗುತ್ತೆ. z ಇಸ್ ಈಕ್ವಲ್ಸ್ ಟು z1 ಪ್ಲಸ್ ಲ್ಯಾಂಬ್ಡಾ ಸಿ ಆಗುತ್ತೆ. ದೇರ್ ಫೋರ್ ನಾವು ಕ್ಯಾನ್ ಇಟ್ ಆಸ್ x minus x1 by a is equals to lambda, y minus y1 by b is equals to lambda ಬರುತ್ತೆ. z minus z1 by c is equals to lambda ಆಗೋದ್ರಿಂದ therefore we are getting x minus x1 by a is equals to y minus y1 by b is equals to z minus z1 by c ಬರುತ್ತೆ. So this is the required Cartesian form of a equation of a line passing through a given point and parallel to a given vector ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? So I will repeat once again. So equation of a line through a given point and parallel to a given vector ಅಂತ ತಗೊಂಡಿದ್ವಿ. So let us consider a coordinate system ತಗೊಳ್ಳೋಣ. ಅದರಲ್ಲಿ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಆ ಪಾಯಿಂಟ್ ಅಲ್ಲಿ ಒಂದು ಲೈನ್ L ಅನ್ನೋದು ಏನಾಗ್ತದೆ ಪಾಸಿಂಗ್ ಥ್ರೂ ಆಗ್ತಾ ಇದೆ. ಅಗೇನ್ ದಟ್ ಲೈನ್ L is a parallel to the vector ಏನಾಗ್ತದೆ B ಅಂತ ತಗೊಂಡಿದ್ವಿ. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ಆರ್ಬಿಟ್ರರಿ ಪಾಯಿಂಟ್ P of x, y, z having a position vector as r vector. ಆಮೇಲೆ ಮಾಡೋಣ ಪೊಸಿಷನ್ ವೆಕ್ಟರ್ ಜಾಯಿನ್ ಮಾಡ್ಕೊಳ್ಳೋಣ ಎ ಗೆ ಮತ್ತೆ ಪಿ ಗೆ. ಅದನ್ನ ನಾವೇನ್ ಮಾಡಿದ್ವಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತಿದ್ದೀನಿ. ಸೊ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ ಅಂತ ಕಾಣಿಸ್ತಾ ಇದೆ. ಹಾಗಾದ್ರೆ ನಾವೇಂತ ಬರಿಬಹುದು ಎ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ವೆಕ್ಟರ್ ಬಿ ಅಂತ ಬರಿಬಹುದು. ಎ ಪಿ ವೆಕ್ಟರ್ ನ ವಿ ಕ್ಯಾನ್ ರೈಟ್ ಆಸ್ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅಂತ ಬರಿಬಹುದು. ನೆಕ್ಸ್ಟ್ ಒ ಪಿ ಅಂದ್ರೆ ಆರ್ ವೆಕ್ಟರ್ ತಗೊಂಡಿದ್ವಿ, ಒ ಎ ಅಂದ್ರೆ ವೆಕ್ಟರ್ ಎ ಅಂತ ತಗೊಂಡಿದ್ವಿ. ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಆಯ್ತು. Therefore r vector is equals to vector a plus lambda vector b. So this is called equation number 1 ಅಂತ ಮಾಡ್ಕೊಳ್ಳೋಣ. So this is the required vector form of a line. Next Cartesian form ಅನ್ನು ನಾವು ಡಿರೈವ್ ಮಾಡ್ಕೊಳ್ಳೋಣ. Cartesian form ಅನ್ನು ಡಿರೈವ್ ಮಾಡ್ಕೊಳ್ಳೋಕೆ the coordinate of the given point a ಅನ್ನು ನಾವು ಏನು ತಗೊಳ್ಳೋಣ x1, y1, z1 ಅಂತ ತಗೊಳ್ಳೋಣ. ಓಕೆನಾ? ಅದೇ ರೀತಿಯಾಗಿ x1, y1, z1 ತಗೊಳ್ಳೋಣ. and the direction ratios of a line a, b, c ತಗೊಳ್ಳೋಣ. and consider a coordinate of p, b, x, y, z ತಗೊಳ್ಳೋಣ. therefore vector r is equals to x I cap, y j cap, z k cap. vector b is equals to a cap, a I cap plus b j cap plus c k cap ಅಂತ ತಗೊಳ್ಳೋಣ. again vector a is equals ನಮಗೆ ಏನಾಗುತ್ತೆ x1 I cap plus y1 j cap plus z1 k cap ಆಗುತ್ತೆ. ಸೊ ಈ ಮೂರು ವ್ಯಾಲ್ಯೂಸ್ ನಾವೇನ್ ಮಾಡೋಣ ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x I cap plus y r ಪ್ಲಸ್ ನಾನು ಏನ್ ಮಾಡ್ತಾ ಇದೀನಿ x I cap plus y j cap plus z k cap ಅಂತ ತಗೊಳ್ಳೋಣ. ಅಗೇನ್ a ಪ್ಲಸ್ ನಾನು ಏನ್ ಮಾಡಿದೆ x1 I cap plus y1 j cap plus z1 k cap ಅಂತ ಬರ್ಕೊಂಡೆ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಸೊ b ವೆಕ್ಟರ್ ಬರ್ಕೊಳ್ಳೋಣ. b ವೆಕ್ಟರ್ ಏನಿದೆ a I cap plus b j cap plus c k cap ಅನ್ನು ಬರ್ಕೊಳ್ಳೋಣ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ ಐ ಕ್ಯಾಪ್ ಗೆ ಆಡ್ ಮಾಡೋಣ, ಜೆ ಕ್ಯಾಪ್ ಗೆ ಆಡ್ ಮಾಡ್ಕೊಳ್ಳೋಣ. ಏನಾಗುತ್ತೆ x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಇಂಟು ಐ ಕ್ಯಾಪ್, ನೆಕ್ಸ್ಟ್ y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಜೆ ಕ್ಯಾಪ್ ಪ್ಲಸ್ z1 ಇಂಟು ಲ್ಯಾಂಬ್ಡಾ ಸಿ ಇಂಟು ಕೆ ಕ್ಯಾಪ್ ಬರುತ್ತೆ. ಸೊ ಬೈ ಕಂಪೇರಿಂಗ್ x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಈಕ್ವಲ್ ಇರೋದ್ರಿಂದ ಐ ಕಾಂಪೊನೆಂಟ್ ಈಕ್ವಲ್, y ಕಾಂಪೊನೆಂಟ್ ಗೆ ಜೆ ಕಾಂಪೊನೆಂಟ್ ಈಕ್ವಲ್, ಕೆ ಕಾಂಪೊನೆಂಟ್ ಗೆ ಕೆ ಕಾಂಪೊನೆಂಟ್ ಈಕ್ವಲ್ ಆಗುತ್ತೆ. ಸೊ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೋ x is equals to x1 plus lambda a, y is equals to y1 plus lambda b, z is equals to z1 plus lambda c ಆಗುತ್ತೆ. ಸೊ x1 ನಾನು ಈ ಕಡೆ ಮಾಡ್ತೀನಿ ಮೈನಸ್ x1 ಆಯ್ತು, a ಇದೆ ಅದನ್ನ ಡಿನಾಮಿನೇಟರ್ ಕಳ್ಸೋಣ, x minus x1 by a is equals to lambda ಬಂತು. ಸಿಮಿಲರ್ಲಿ ವಿಲ್ ಗೆಟ್ y minus y1 by b is equals to lambda ಆಗುತ್ತೆ. ಸಿಮಿಲರ್ಲಿ z minus z1 by c is equals to lambda ಆಗುತ್ತೆ. ಈ ಮೂರು ಟರ್ಮ್ lambda ಈಕ್ವಲ್ ಆಗಿರೋದ್ರಿಂದ x minus x1 by a is equals to y minus y1 by b is equals to z minus z1 by c ಆಗುತ್ತೆ. So this is the Cartesian form. So this is the vector form.